ಒಂದು ಈಗಾಗಲೇ ಕುರಿಗಾರರು ಮತ್ತು ಮೇಕೆ ಸಾಕ್ತಾ ಇರೋ ಅಲೆಮಾರಿಗಳು ಯಾರ್ಯಾರು ಇದ್ದೀರಿ ಅವರ ಸಂರಕ್ಷಣೆಗೆ ಒಂದು ಕಾಯ್ದೆ ಸಿದ್ಧ ಆಗ್ತಾ ಇದೆ ಅಂತ. ಬಹುಶಃ ಭಾರತ ಮಟ್ಟದಲ್ಲಿ ಮೊದಲನೇ ರಕ್ಷಣಾ ಕಾಯ್ದೆ ಇದು ಅಂತ. ಅಲೆಮಾರಿ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಒಂದು ತಯಾರಾಗ್ತಿದೆ, ಡ್ರಾಫ್ಟ್ ಹಂತಕ್ಕೆ ಬಂದಿದೆ ಅದು ಅಂತ. ಆ ಕಾಯ್ದೆಯಲ್ಲಿ ಗನ್ ಲೈಸೆನ್ಸಿಂದ ಒಳಗೊಂಡ ಹಾಗೆ JP ಅವರು ಹೇಳಿದ ಟೆಂಟ್ಗಳು ಇತ್ಯಾದಿಗಳು ಕೊಡೋದು ಮತ್ತು ಅವರಿಗೆ ರಕ್ಷಣೆ ಕೊಡೋದು ಮತ್ತು ಸುಮೋಟೋ ಕೇಸ್ಗಳನ್ನ ದಾಖಲಿಸ್ಕೊಳ್ಳೋದು ಇತ್ಯಾದಿಗಳು ಏನೋ ಎಲ್ಲ ಸೇರ್ತಾ ಇದ್ದಾವೆ. ತುಂಬ ಡಿಸ್ಕಷನ್ಗಳು ನಡೀತಾ ಇದೆ. ಡ್ರಾಫ್ಟ್ ಅಂತಿಮ ಹಂತಕ್ಕೆ ಬಂದಿದೆ. ಒಂದು ಎರಡನೇದಾಗಿ, ಆಕಸ್ಮಿಕವಾಗಿ ಮರಣ ಹೊಂದಿದ ಕುರಿಗಳು, ಹಸುಗಳು ಇತ್ಯಾದಿಗಳಿಗೆ ಏನಿದ್ದಾವೆ, ನ್ಯಾಚುರಲ್ ಕೆಲಾಮಿಟಿ ಹೊರತುಪಡಿಸಿ ಆಕ್ಸಿಡೆಂಟ್ಗಳಲ್ಲಿ, ಕಾಯಿಲೆಗಳ ಕಾರಣಕ್ಕೆ ಇತ್ಯಾದಿಗಳ ಕಾರಣಕ್ಕೆ ಅದು 5,000 ರೂಪಾಯಿ ಏನು ಕೊಡ್ತಾ ಇದ್ದಾರೆ ಅದನ್ನು ಹೆಚ್ಚು ಮಾಡೋದಕ್ಕೆ CM ಸಾಹೇಬರು ಹೇಳಿದ್ದಾರೆ. ಅದು ಬಜೆಟ್ನಲ್ಲಿ ಕೂಡ ಈ ಬಜೆಟ್ನಲ್ಲೇ ಘೋಷಣೆ ಮಾಡ್ತಾರೆ. ಮೂರನೇದು, ನೆನ್ನೆ ಕೂಡ ನಾನು ಹೇಳಿದೆ, ರಘುಪತಿ ಅವರು DCC ಬ್ಯಾಂಕಿನ ಮೆಂಬರ್ಶಿಪ್ಪು ಇತ್ಯಾದಿಗಳ ಬಗ್ಗೆ ಅವ್ರ ಮೆಮೊರಂಡಮ್ನಲ್ಲಿ ಹೇಳಿದ್ದಾರೆ. ಔಷಧಿ ಡಿಸ್ಟ್ರಿಬ್ಯೂಟ್ ಮಾಡೋದು, ಲಸಿಕೆಗಳು ಕೊಡೋದು, ಇವುಗಳೆಲ್ಲ ಏನಿದ್ದಾವೆ ಅವುಗಳನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದಕ್ಕೆ ಯೋಚನೆ ಮಾಡಿ ಅಂತೇಳಿ ಸೆಕ್ರೆಟರಿ ಅವರಿಗೆ CM ಅವರು ಹೇಳಿದ್ದಾರೆ. ಈ 4-5 ವಿಚಾರಗಳು ಸೇರ್ತಾ ಇದ್ದಾವೆ. ಆದರೆ ಇಷ್ಟು ಮಾಡಿದ್ರೆ ಸಾಕ ಅನ್ನೋದು ಇಶ್ಯೂ. ಅಷ್ಟು ಮಾಡಿದ್ರೆ ಸಾಕಾಗೋದಿಲ್ಲ ಅದು. ಯಾಕೆಂದರೆ ಈ ಸಮುದಾಯಗಳು ಇವತ್ತು ಅಳಿಸಿ ಹೋಗ್ತಾ ಇರುವಂಥ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾವೆ. ಒಂದು, ನೀವು ಗಮನಿಸ್ತಿರ್ಬೋದು, ಬೇಡ ಕಂಪನರ ಜನಸಂಖ್ಯೆ ಒಂದೇ ಸಮ ಕುಸಿತಾ ಇದೆ. ಎಮ್ಮೆ ಮೇಯಿಸ್ತಾ ಇದ್ದಂತಹ ತೋಡರು ಇವತ್ತು ಕೆಲವು ಸಾವಿರಗಳಿಗೆ ಬಂದ್ಬಿಟ್ಟಿದ್ದಾರೆ. ಮತ್ತು ಇನ್ನಿತರೆ ಪ್ರಿಮಿಟಿವ್ ವೃತ್ತಿಯಾಗಿ ಅವರು ಯಾರು ಆಚರಿಸ್ತಾ ಇದ್ರು ಅಥವಾ ಬದುಕ್ತಾ ಇದ್ರು ಅವರ ಜನಸಂಖ್ಯೆ ಒಂದೇ ಸಮ ಕಡಿಮೆ ಆಗ್ತಾ ಇದೆ ಅಂತ. ಒಂದು, ಯಾಕೆ ಈ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಯಾಕೆಂದರೆ ಮಾಂಸ ಮತ್ತು ಹಾಲಿನ ಜೊತೆಯಲ್ಲಿ ಬದುಕ್ತಾ ಇರುವಂಥ ಸಂಸ್ಕೃತಿಗಳು ಪ್ರೋಟೀನ್ಗೆ ಕೊರತೆ ಇಲ್ಲ. ಅದು ಆದರೂ ಕೂಡ ಈ ಸಂಸ್ಕೃತಿಗಳು ಅಥವಾ ಈ ಜನಾಂಗಗಳು ಯಾಕೆ ನಶಿಸಿ ಹೋಗ್ತಾ ಇದ್ದಾವೆ, ಕಡಿಮೆ ಆಗ್ತಿದ್ದಾವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಮತ್ತು ಅನಿಮಿಯಾಗೂ ಮತ್ತು ಈ ಸಮುದಾಯಗಳಿಗೂ ಒಂದು ನಂಟಿದೆ, ದುರಂತ ನೋಡಿ ಸರ್ ಇದು ಅಂತ. ಯಾಕೆಂದರೆ ಪ್ರೋಟೀನ್ ಜೊತೆ ಬದುಕ್ತಾರೆ, ಹಾಲು, ಮೊಸರು, ಮಾಂಸ ಇತ್ಯಾದಿಗಳ ಜೊತೆಯಲ್ಲಿ ಬದುಕ್ತಿದ್ದಾರೆ. ಆದರೆ ಅನಿಮಿಯಾ ಅತಿ ಹೆಚ್ಚು ಇರುವಂಥ ಸಮುದಾಯಗಳು ಕೂಡ ಇವೆ. ಒಂದು ವಿಶಿಷ್ಟ ಸಮಸ್ಯೆ ಏನಂತಂದರೆ, ನಾವು ಇತ್ತೀಚೆಗೆ ಗಮನಿಸ್ತಾ ಇರೋದು, ನಾನು ಇತ್ತೀಚೆಗೆ ಯಾವುದೋ ಒಂದು ಇಂಟರ್ನ್ಯಾಷನಲ್ ಪೇಪರನ್ನು ಸ್ಟಡಿ ಮಾಡ್ತಾ ಇದ್ದೆ. ನಾನು ಅನಿಸ್ತಿರೋದು ಏನಂತಂದರೆ, ಒಂದು ತುಂಬ ಒಳಬಾಂಧವ್ಯ ವಿವಾಹಗಳು ಆಗಿ ಅಪೌಷ್ಟಿಕತೆ ಅನ್ನೋದು ಕೂಡ ಒಂದು ಡಿಸೀಸ್ ರೂಪದಲ್ಲಿ ಕಾಡ್ತಾ ಇದೆ. ಅದು ಬೈ ಬರ್ತ್ ಕ್ಯಾರಿ ಆಗ್ತಾ ಇದೆ. ಸಂಕರಗಳು ನಿಂತೋಗಿದ್ದಾವೆ ಅಂತ, ಬಹಳ ದೊಡ್ಡ ಸಮಸ್ಯೆ ಇದು. ಬೇರೆ ಗುಂಪುಗಳ ಜೊತೆಯಲ್ಲಿ ವಿವಾಹ ಸಂಬಂಧಗಳು ನಿಂತೋಗಿರೋದು ಕೂಡ ಒಂದು ಜೆನೆಟಿಕಲಿ ಒಂದು ಸಮಸ್ಯೆಯಾಗಿ ಬಾಧಿಸೋದಕ್ಕೆ ಶುರುವಾಗಿದ್ದಾವೆ. ಹಾಗಾಗಿ ಈ ಬ್ಲೂ ಬ್ಲಡ್ ಸಿಂಡ್ರೋಮ್ ಅಂತ ಏನು ರಾಜಮನೆತನಗಳಿಗೆ ಇರ್ತಾ ಆ ಸಮಸ್ಯೆ ತೋಡರಿಗೆ ಆದಿಯಾಗಿ, ಬೇಡ ಕಂಪನರ ಆದಿಯಾಗಿ ಈ ಸಮುದಾಯಗಳಿಗೂ ಕೂಡ ಅದು ಕಾಡೋದಕ್ಕೆ ಶುರುವಾಗಿಬಿಟ್ಟಿದೆ. ಅದು ಬ್ಲೂ ಬ್ಲಡ್ ಸಿಂಡ್ರೋಮ್ ಅಂತ ಕರೀತಾರೆ. ಅನಿಮಿಯಾ ಕೂಡ ಒಳಗಡೆಯಿಂದ ಇನ್ಬೈವಾಗಿ ಬರೋದಕ್ಕೆ ಶುರುವಾಗಿದೆ. ಇದನ್ನ ಯಾವ ರೀತಿ ಅಡ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೂತಿರೋರು, ಇದ್ರ ಜೊತೆನಲ್ಲಿ ಇನ್ನಷ್ಟು ವಿಜ್ಞಾನಿಗಳು ಸೇರ್ಬೇಕಾಗಿದೆ. ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಇನ್ನಷ್ಟು ವಿಜ್ಞಾನಿಗಳು ಸೇರ್ಕೊಂಡು ಈ ಸಮಸ್ಯೆಯನ್ನು ಅಡ್ರೆಸ್ ಮಾಡಬೇಕಾಗಿರೋ ಅನಿವಾರ್ಯತೆ ಇದೆ. ಯಾಕೆಂದರೆ ಪಶುಪಾಲನೆ ಕುಗ್ಗದ ಹೋದಷ್ಟು ಕೂಡ ಅನೇಕ ಸಮಸ್ಯೆಗಳು ಶುರುವಾಗ್ತಾ ಇದ್ದಾವೆ ಇವತ್ತು ಜಗತ್ತಲ್ಲಿ. ಒಂದು ಅಂದಾಜಿನ ಪ್ರಕಾರ ಹೋದ ವರ್ಷ ನಡೆದ ದಾವೋಸ್ ಆರ್ಥಿಕ ಸಮ್ಮೇಳನದಲ್ಲಿ 2034 ಅಥವಾ 35ಕ್ಕೆ ಅಭಿವೃದ್ಧಿ ಅನ್ನೋದೇ ಅಂತ್ಯ ಆಗ್ತದೆ ಅಂತ ಅವರು ರಿಪೋರ್ಟ್ ಮಾಡಿದ್ದಾರೆ ಅಂತ. 2035ಕ್ಕೆ ಅಭಿವೃದ್ಧಿ ಅನ್ನೋದು ಅಂತ್ಯ ಆಗ್ತದೆ. ಅಲ್ಲಿಂದ ಆಚೆಗೆ ಸೋಷಿಯಲ್ ಮಿಟಿಗೇಷನ್ ಪ್ರೋಗ್ರಾಮ್ಗಳನ್ನೇ ಮಾಡ್ಕೊಂಡು ಕೂತ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಇಕಾಲಜಿ ಅನ್ನೋದು ಬಹಳ ಸೀರಿಯಸ್ ಆಗಿರುವಂಥ ಕ್ರೈಸಿಸ್ಗೆ ಹೋಗ್ತಾ ಇದೆ. ಪರಿಸರದ ಬಿಕ್ಕಟ್ಟುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಿದ್ದಾವೆ. ಈ ವರ್ಷ ಲಾನಿನೋ ಅಂತೇಳಿ ಒಂದು ಮಳೆ ಮತ್ತು ತಂಪು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿರುವಂಥ ಒಂದು ಮಾರುತ, ಪೆಸಿಫಿಕ್ ಸಮುದ್ರದಲ್ಲಿ ಇರೋ ಮಾರುತ ಇಡೀ ಜಗತ್ತಿನುದ್ದಕ್ಕೂ ಇದೆ. ಆದರೆ ಮನುಷ್ಯನ ಇತಿಹಾಸದಲ್ಲಿ ಅತಿ ಹೆಚ್ಚು ಟೆಂಪರೇಚರ್ ದಾಖಲಾದ ತಿಂಗಳು ಈ 2025 ಜನವರಿ ಇದೆ. ಹಾಗಾಗಿ ಈ ಸೋಷಿಯಲ್ ಮಿಟಿಗೇಷನ್ಗಳ ಕಡೆಗೆ ಎಲ್ಲ ಸರ್ಕಾರಗಳು ತಲೆ ಕೆಡಿಸ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಪಶುಪಾಲನೆಗೆ ಬಹಳ ಮುಖ್ಯವಾಗಿರುವಂಥ, ಲಕ್ಷ್ಮೀಪತಿ ಅವರು ಹೇಳಿದ್ರು, ಬಹಳ ಮುಖ್ಯವಾಗಿರುವಂಥ ಸಮಸ್ಯೆಗಳು 3, ಅವುಗಳ ಶತ್ರುಗಳು ಅಂತೇಳಿ ನಾವು ಕರಿಬೋದಾಗಿದ್ರೆ ಒಂದು 3. ಒಂದು ಅರಣ್ಯ ಇಲಾಖೆ ಅಥವಾ ಅರಣ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರೋದು, ಒಂದು ಕೃಷಿಯ ವಿಸ್ತರಣೆ ಮತ್ತು ಇನ್ನೊಂದು ನಗರೀಕರಣ ಅಂತ. ಅರ್ಬನೈಸೇಷನ್ ಮತ್ತು
ಫಾರೆಸ್ಟ್ ಇಶ್ಯೂಸ್ ಮತ್ತು ಅಗ್ರಿಕಲ್ಚರಲ್ ಎಕ್ಸ್ಪಾನ್ಷನ್ಸ್, ಇವು ಮೂರು ಕೂಡ ಕೃಷಿಗೆ ಅನಿಮಲ್ ಹಸ್ಬೆಂಡ್ರಿಗೆ ಮುಖ್ಯವಾಗಿರುವಂಥ ಥ್ರೆಟ್ಗಳು. ಆದರೆ ಆಶ್ಚರ್ಯ ಅಂದರೆ ಅವು ಶತ್ರುಗಳಲ್ಲ, ನಗರೀಕರಣವನ್ನು ಹೊರತುಪಡಿಸಿ ಶತ್ರುಗಳಲ್ಲ. ಪಶುಪಾಲನೆ ಮತ್ತು ಅರಣ್ಯ ವಿಕಾಸ ಎರಡೂ ಒಟ್ಟೊಟ್ಟಿಗೆ ನಡೀತಾ ಇದ್ದದ್ದು ಹಿಂದೆ. ಶತ್ರು ಅಂತೇಳಿ ಭಾವಿಸಬೇಕಾಗಿರಲಿಲ್ಲ. ಅರಣ್ಯ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯ ತಜ್ಞರು ಇದನ್ನ ಈಗಲಾದರೂ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಪಶುಪಾಲನೆ ಆಕ್ಟಿವ್ ಆಗಿದ್ದಾಗ ಗೋಮಾಳಗಳು ಇರ್ತಾ ಇದ್ವು. ಗೋಮಾಳಗಳು ಕುರುಚಲು ಕಾಡುಗಳಿಗೆ ಪ್ರಸಿದ್ಧವಾಗಿದ್ದವು. ಕುರುಚಲು ಕಾಡುಗಳ ಜೊತೆನಲ್ಲೇ ನರಿಗಳು, ತೋಳಗಳ ಆದಿಯಾಗಿ ಈ ಥರದ ಪ್ರಾಣಿಗಳು ಬದುಕ್ತಾ ಇದ್ವು. ಈ ಗೋಮಾಳಗಳು ಕಡಿಮೆ ಆದ್ಮೇಲೆ, ಕುಸಿತ ಕಂಡ್ಮೇಲೆ ಕುರುಚಲು ಕಾಡುಗಳು, ಶ್ರಬ್ಸ್ ಮತ್ತು ಬುಷಸ್ ಕಡಿಮೆ ಆಗ್ತಾ ಹೋದಾಗೆಲ್ಲನೂ ಆಗಿದ್ದ ದೊಡ್ಡ ಅನಾಹುತ ಏನಂತಂದ್ರೆ, ಇಡೀ ಕರ್ನಾಟಕದ ಉದ್ದಗಲಕ್ಕೂ, ನಾನು ಇತ್ತೀಚೆಗೆ ಕೇಳ್ತಾ ಇದ್ದೆ, ನಾನು ಇಡೀ ದಕ್ಷಿಣ ಭಾರತದಲ್ಲಿ ಸಮಸ್ಯೆ ಇದೆ ಅಂತೇಳಿ ವ್ಯಾಪಕವಾಗಿ ನವಿಲುಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ತೋಳಗಳು ಮತ್ತು ನರಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದ ಹಾಗೆ ನವಿಲುಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದ್ದಾವೆ. ಮೊನ್ನೆ ಇತ್ತೀಚೆಗೆ ಕೋಲಾರ ಕಡೆ ಯಾರೋ ಹುಡುಗ ಬಂದು ಹೇಳ್ತಾ ಇದ್ರು, ಮೆಣಸಿನಕಾಯಿ ಹಾಕಿದ್ರು ಕೂಡ ನಮ್ಮ ತೋಟದಲ್ಲಿ ಉಳಿತಾ ಇಲ್ಲ. ಹಾಗಾಗಿ ಫಾರೆಸ್ಟ್ ಮತ್ತು ಅನಿಮಲ್ ಹಸ್ಬೆಂಡ್ರಿ ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕಾಗಿರುವಂಥ ಸಮಸ್ಯೆ, ಇದು ಅನಿವಾರ್ಯತೆ ಇದೆ ಈಗ. ಇದು ಒಂದು. ಮತ್ತು ಕೃಷಿಯ ಸಮಸ್ಯೆಗೆ ಬಂದರೆ, ಕರ್ನಾಟಕದ 42% ಭೂಮಿ ಇವತ್ತು ಕೃಷಿಗೆ ಯೋಗ್ಯ ಅಲ್ಲ ಅನ್ನೋ ಸ್ಥಿತಿಗೆ ಬಂದು ತಲುಪ್ತಾ ಇದೆ. 1,20,00,000 ಹೆಕ್ಟೇರ್, ಸುಮಾರು 3 ಲಕ್ಷ ಹೆಕ್ಟೇರ್ ಭೂಮಿನಲ್ಲಿ ಕೃಷಿ ಚಟುವಟಿಕೆಗಳು ಕರ್ನಾಟಕದಲ್ಲಿ ನಡೀತದೆ. ಆದರೆ ಅದರಲ್ಲಿ ಸುಮಾರು 42% ಭೂಮಿ ಇವತ್ತು ಕೃಷಿಗೆ ಯೋಗ್ಯ ಅಲ್ಲ ಅನ್ನೋ ಸ್ಥಿತಿಗೆ ಬಂದು ತಲುಪ್ತಾ ಇದೆ. ಬಂಜರಾಗ್ತಾ ಇದೆ, ಅಂತ ಅತ್ಯಂತ ವೇಗವಾಗಿ ಬಂಜರಾಗ್ತಾ ಇದೆ. ಯಾಕೆಂದ್ರೆ ಕೃಷಿ ಚಟುವಟಿಕೆ ಮತ್ತು ಪಶುಪಾಲನಾ ಚಟುವಟಿಕೆ ಎರಡೂ ಕೂಡ ಒಟ್ಟೊಟ್ಟಿಗೆ ಸಾಕ್ತಾ ಇದ್ವು ಅಂತ. ಅವೆರಡನ್ನು ಕೂಡ ನಾವು ಡಿಲಿಂಕ್ ಮಾಡೋದಕ್ಕೆ ಅಥವಾ ಡಿಸ್ಲಿಂಕ್ ಮಾಡೋದಕ್ಕೆ ಹೊರಟಿದ್ದೀವಿ ನಾವು. ಅದನ್ನ ಕತ್ತರಿಸಿ ಹಾಕ್ತಾ ಇದ್ದೀವಿ. ಎರಡರ ಮಧ್ಯದ ಸಂಬಂಧವನ್ನ ಕತ್ತರಿಸಿ ಹಾಕೋದಕ್ಕೆ ಹೊರಟಿದ್ದೀವಿ. ಕೃಷಿಯನ್ನು ಕೂಡ ಒಂದು ಇಂಡಸ್ಟ್ರಿ ಅಂತ ನೋಡ್ತಾ ಇದ್ದೀವಿ, ಪಶುಪಾಲನೆಯನ್ನು ಕೂಡ ಒಂದು ಇಂಡಸ್ಟ್ರಿ ಅಂತ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಕೃಷಿ ಉಳಿಬೇಕು, ಮನುಷ್ಯ ಉಳಿಬೇಕು ಅಂತಾದ್ರೆ ಅನಿಮಲ್ ಹಸ್ಬೆಂಡ್ರಿ ಅನಿವಾರ್ಯ. ಇಲ್ಲಿ ರಘುಪತಿ ಇಲ್ಲೇ ಇದ್ದಾರೆ. ಭಾರತದ ಒಟ್ಟು 2022ರ ನಾವು ಏನು GDPಗೆ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ನೋಡಿದ್ರೆ, ಈ ಎರಡು ಸೇರಿ 10% ಅಷ್ಟು GDPಗೆ ಕಾಂಟ್ರಿಬ್ಯೂಷನ್ ಇದೆ. 14.5 ಲಕ್ಷ ಕೋಟಿಯಿಂದ 15 ಲಕ್ಷ ಕೋಟಿ ಕೃಷಿಯಿಂದ ಆದಾಯ ಬಂದರೆ ದೇಶದ GDPಗೆ ಅನಿಮಲ್ ಹಸ್ಬೆಂಡ್ರಿ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದೆ. ಎರಡು ಸೇರಿ ಸುಮಾರು 30ರಿಂದ 32 ಲಕ್ಷ ಕೋಟಿಗಳಷ್ಟು ಕಾಂಟ್ರಿಬ್ಯೂಷನ್ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ಈ ಎರಡನ್ನು ಕೂಡ ಬೇರ್ಪಟ್ಟು ಮಾಡಬಾರ್ದು. ಈ ಎರಡು ಕೂಡ ಶತ್ರುಗಳಲ್ಲ ಅಂತೇಳಿ ನಾವು ಮನವರಿಕೆ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಅನಿವಾರ್ಯವಾಗಿ ಗೋಮಾಳಗಳನ್ನು ಉಳಿಸ್ಕೊಳ್ಬೇಕಾಗಿದೆ. ಅದಕ್ಕೆ ನಾನು ರಘುಪತಿಯವ್ರ ಜೊತೆನೂ ಹೇಳ್ತಾ ಇದ್ದೆ, ಸಮುದಾಯಗಳಿಂದ ಒತ್ತಡಗಳು ಬರೋದಕ್ಕೆ ಶುರುವಾಗಲಿ. ಯಾಕೆಂದರೆ ಟ್ರೆಡಿಷನಲ್ ಗ್ರೇಸಿಂಗ್ ಲ್ಯಾಂಡ್ಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಕಾಯ್ದೆ ಬೇಕಾಗಿದೆ ಅನಿವಾರ್ಯವಾಗಿ. ಹಾಗಾಗಿ ಸಮುದಾಯಗಳ ಕಡೆಯಿಂದ ಒತ್ತಡಗಳು ಬರಲಿ ಅಂತ ಹೇಳಿ ತುಂಬ ಸರಿ ಅವ್ರ ಹತ್ರನೂ ಹೇಳ್ತಾ ಇದ್ದೆ. ಯಾಕೆಂದರೆ ಕೃಷಿ ಇದೆಯಲ್ಲ, ಈ ಕೃಷಿ ಚಟುವಟಿಕೆ ಅನ್ನೋದು ಅನಿಮಲ್ ಹಸ್ಬೆಂಡ್ರಿಯನ್ನ ಆಗಲೇ ಹೇಳಿದಾಗ ಶತ್ರು ಅಂತೇಳಿ ನೋಡ್ತಿದ್ದಾರೆ. ಈ 20% ಜನಸಂಖ್ಯೆ, 15ರಿಂದ 20% ಜನ ಏನಿದ್ದಾರೆ, ಈ ಚಟುವಟಿಕೆಗಳಿಂದಲೇ ಉಳಿದೆಲ್ಲ ಚಟುವಟಿಕೆಗಳು, ಉಳಿದೆಲ್ಲ ಸಮುದಾಯಗಳು ಎವಾಲ್ವ್ ಆಗಿತ್ತು. ಕೊಟ್ಕನಹಳ್ಳಿ ಅವರು ಅದನ್ನ ಹೇಳಿರ್ಬೋದು. ಯಾಕೆಂದ್ರೆ ಇಲ್ಲಿಂದ ವಿಕಾಸ ಆದ ಅಥವಾ ಎಮರ್ಜ್ ಆದಂತಹ ಹೊಸ ಜಾತಿಗಳೇನಿದ್ದಾವೆ ಪಶುಪಾಲನೆಯಿಂದ, ಆ ಜಾತಿಗಳು ನಿರಂತರವಾಗಿ ಪಿತೃ ಹತ್ಯೆಯನ್ನು ಮಾಡ್ತಾನೆ ಇದ್ದಾವೆ. ಹಾಗಾಗಿ ನೀವುಗಳು ನಿರಂತರವಾಗಿ ಘಾತಕ್ಕೆ ಮತ್ತು ಪಿತೃ ಹತ್ಯೆಗೆ ಒಳಗಾಗ್ತಿರುವಂತಹ ಸಮುದಾಯಗಳು ಪಶುಪಾಲಕ ಸಮುದಾಯಗಳು. ಯಾಕೆಂದ್ರೆ ಪಶುಪಾಲನೆಯಿಂದನೇ ಉಳಿದೆಲ್ಲವೂ ವಿಕಾಸ ಆಗಿರೋದು. ಸುಮಾರು 2,500 ವರ್ಷಗಳ ಹಿಂದಿನ ಅವಧಿ ನೋಡಿದ್ರೆ ಅಲ್ಲಿಂದ ಆಚೆಗದ ಜಾತಿಗಳು ಶುರುವಾದದ್ದು. ಅಲ್ಲಿಯವರೆಗೆ ಎಲ್ಲ ಸಮುದಾಯಗಳು ಹೆಚ್ಚು ಕಡಿಮೆ ಪಶುಪಾಲನೆಯನ್ನು, ಸಣ್ಣ ಪ್ರಮಾಣದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದದ್ದು. ಸುಮಾರು 12,000 ವರ್ಷಗಳ ಹಿಂದೆ ಮೊದಲಿಗೆ ಹಸುಗಳನ್ನ ಸಾಕೋದಿಕ್ಕೆ ಶುರು ಮಾಡಿದ್ದು. ನಾಯಿ ಮನುಷ್ಯನ ಬದುಕಿನೊಳಗಡೆ ಎಂಟರ್ ಆಗಿದ್ದು ಸುಮಾರು 25ರಿಂದ 40,000 ವರ್ಷಗಳ ಹಿಂದೆ. ಜೆನೆಟಿಕ್ಸ್ ಅಲ್ಲಿ ನೋಡಿದ್ರೆ ನಾಯಿ ಒಂದೇ ಮನುಷ್ಯನ ಜೊತೆಯಲ್ಲಿ ಇದ್ದದ್ದು. 13,000 ವರ್ಷಗಳ ಹಿಂದೆ ಹಸುಗಳು, ಸುಮಾರು 11,500 ವರ್ಷಗಳ ಹಿಂದೆ ಎಮ್ಮೆಗಳು ನಮ್ಮ ಬದುಕಿನೊಳಗಡೆ ಎಂಟರ್ ಆದದ್ದು. ಕಡೆಯದಾಗಿ ಮನುಷ್ಯ ಪಳಗಿಸಿದ ಪಕ್ಷಿ ಯಾವುದು ಅಂದ್ರೆ ಕೋಳಿ. 4,500 ವರ್ಷಗಳಿಂದ ಈಚೆಗೆ ಮನುಷ್ಯ ಯಾವ ಪ್ರಾಣಿಯನ್ನು ಪಳಗಿಸೋದಕ್ಕಾಗಲಿಲ್ಲ. ಕಡೆಯದಾಗಿ ಪಳಗಿಸಿದ್ದು ಕೋಳಿಯನ್ನ, ಮೊದಲು ಪಳಗಿಸಿದ್ದು ನಾಯಿಯನ್ನು ಸುಮಾರು 25,000 ವರ್ಷಗಳ ಹಿಂದೆ.
ಕೃಷಿಗೂ ಕೂಡ ಹೆಚ್ಚು ಕಡಿಮೆ ಒಂದು 12-13 ಸಾವಿರ ವರ್ಷಗಳ ಇತಿಹಾಸ ಇದೆ. 2,500-3 ಸಾವಿರ ವರ್ಷಗಳ ಹಿಂದೀಚೆಗೆ ಮನುಷ್ಯ ಯಾವ ಹೊಸ ತಳಿಯನ್ನು ಕೃಷಿಯಲ್ಲೂ ಕೂಡ ಯಾವ ತಳಿಯನ್ನು ಕಂಡಿಡಿದಿಲ್ಲ. ಹಾಗಾಗಿ ನಾವು ಬಹಳ ದೊಡ್ಡ ಸಾಧನೆಯನ್ನು ಮಾಡಿಲ್ಲ. ನಾವು ಯಾವ ಪ್ರಾಣಿಯನ್ನು ಪಳಗಿಸೋದಕ್ಕಾಗ್ಲಿಲ್ಲ, ಯಾವ ತಳಿಯನ್ನು ಕಂಡುಕೊಳ್ಳೋದಕ್ಕಾಗ್ಲಿಲ್ಲ ನಮಗೆ. ಹಾಗಾಗಿ ಹಿಂದೆ ಏನು ಮನುಷ್ಯ ಕಂಡುಕೊಂಡಿದ್ದು ಅದರಲ್ಲೇ ಒಂದಷ್ಟು ಸುಧಾರಣೆಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ನಾವು. ಹಾಗಾಗಿ ಕೃಷಿ ಮತ್ತು ಪಶುಪಾಲನೆ ಮತ್ತು ಅರಣ್ಯ, ಈ ಮೂರು ಚಟುವಟಿಕೆಗಳನ್ನ ಒಂದರ ಹೆಗಲ ಮೇಲೆ ಒಂದು ಅಥವಾ ಒಂದರ ಭುಜದ ಪಕ್ಕದಲ್ಲಿ ಇನ್ನೊಬ್ಬರ ಭುಜ ಕೊಟ್ಟು ಬೆಳೆಸಬೇಕಾಗಿರುವಂತ ಅನಿವಾರ್ಯತೆ ಇದೆ. ಯಾಕೆಂದ್ರೆ ಇಡೀ ಜಗತ್ತು ಇದು ನಗರೀಕರಣದ ಕಡೆಗೆ ಹೋಗ್ತಿರೋದ್ರಿಂದ ಈ ಮೂರು ಚಟುವಟಿಕೆಗಳಿಗೆ ನಗರೀಕರಣ ಅನ್ನೋದೊಂದು ದೊಡ್ಡ ಶತ್ರುವಾಗಿದೆ. ಇವತ್ತು ನಗರೀಕರಣದ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ತನ್ನ ಅನುಭೋಗಕ್ಕೆ ತಟ್ಟೆಗಳಲ್ಲಿ ಅರ್ಧ ವೇಸ್ಟ್ ಮಾಡೋದಕ್ಕೆ ಇಂದ ಹಿಡಿದು ಅನುಭೋಗಕ್ಕೆ ಏನೇನು ಬೇಕು ಅಷ್ಟನ್ನು ಉತ್ಪಾದನೆ ಮಾಡಿ ಕೊಡಿ ಅಂತ ಹೇಳಿ ಡಿಮಾಂಡ್ ಮಾಡ್ತಾ ಇದೆ. ಬಹಳ ದೊಡ್ಡ ಸಮಸ್ಯೆ ಏನಾಗಿದೆ ಅಂತಂದ್ರೆ ಪ್ರತಿ 9ರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಕಾಣಿಸ್ತಿದೆ. ಈಗ ಸುಮಾರು 10% ಜನ ಇವತ್ತು ಒಂದಲ್ಲ ಒಂದು ಕಾರಣಗಳಲ್ಲಿ ಕ್ಯಾನ್ಸರ್ ಕಾಯಿಲೆಗಳಿಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಅದು ಕಡಿಮೆ ಆಗೋದಿಲ್ಲ, ಅದು ಮುಂದಿನ ದಿನಗಳಲ್ಲಿ ಇನ್ನೂ ಭೀಕರ ಆಗ್ತಾ ಹೋಗ್ತದೆ. ಆರ್ಜಿಕರ್ ಅಂತ ಹೇಳಿ ಇತ್ತೀಚೆಗೆ ಕಲ್ಕತ್ತಾದಲ್ಲಿ ಒಂದು ಆಸ್ಪತ್ರೆ ಹೆಣ್ಮಗಳ ಮೇಲೆ ಅತ್ಯಾಚಾರ ಕೊಲೆ ಆಯ್ತಲ್ಲ, ಆ ಆರ್ಜಿಕರ್ ಒಬ್ಬ ಡಾಕ್ಟ್ರು ಅಂಡಮಾನ್ ಸಂಸ್ಕೃತಿಗಳ ಮೇಲೆ ಬಹಳ ಕೆಲಸ ಮಾಡಿದ್ರು. ಅಂಡಮಾನಿನ ಟ್ರೈಬ್ಸ್ ಜೊತೆನಲ್ಲಿ ಸಣ್ಣ ಪ್ರಮಾಣದಲ್ಲಿ ಒಂದು ಸಂಪರ್ಕ ಸಾಧಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ವಿಶ್ವಾಸ ಗಳಿಸೋದ್ರಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು ಆರ್ಜಿಕರ್ ಡಾಕ್ಟರ್ ಅವರು. ಅವರು ಸಂಶೋಧನೆ ಪ್ರಕಾರ ಅವ್ರಿಗೆ ಇವತ್ತಿಗೂ ಕೂಡ ಸಕ್ಕರೆ ಕಾಯಿಲೆ ಇಲ್ಲ, ಇವತ್ತಿಗೂ ಕೂಡ ಅವರಿಗೆ ಕ್ಯಾನ್ಸರ್ ಇತ್ಯಾದಿಗಳ ಸಮಸ್ಯೆ ಇಲ್ಲ, ಮತ್ತೆ ಈ ತರದ ಯಾವ ಡಿಸೀಸ್ಗಳಿಲ್ಲ. ಆಧುನಿಕ ನಾಗರಿಕತೆಯಿಂದ ಬರ್ತಾ ಇರುವಂತ ಯಾವ ಡಿಸೀಸ್ಗಳು ಅವ್ರಿಗಿಲ್ಲ. ಆದ್ರೆ ಅವರು ಅನುಭವಿಸ್ತಾ ಇರುವಂತ ಏಕೈಕ ಸಮಸ್ಯೆ ಏನು ಅಂತಂದ್ರೆ ಬೇರೆಯವ್ರ ಜೊತೆನಲ್ಲಿ ಸಂಪರ್ಕವೇ ಇಲ್ಲದೆ ಇರೋದ್ರಿಂದ ಈ ಬ್ಲೂ ಬ್ಲಡ್ ಸಿಂಡ್ರೋಮ್ ತರದ್ದು ಆಗಿ ಅವ್ರು ನಶಿಸ್ತಾ ಇರೋದು. ಅದನ್ನ ಒಂದನ್ನ ಹೊರತುಪಡಿಸಿ ಇದೆಲ್ಲವೂ ಅವ್ರ ಗಟ್ ಮೈಕ್ರೋಬ್ಸ್ ಇದೆಯಲ್ಲ, ಗಟ್ ಮೈಕ್ರೋಬ್ಸ್ ನಮ್ಮ ದೇಹದೊಳಗಡೆ ಸುಮಾರು 28 ಅಡಿ ಗಟ್ ಮೈಕ್ರೋಬ್ಸ್ ಅಂತ ಕರಿತೀವಿ. ಕರುಳಿನ ಒಟ್ಟು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಾವು ತಿನ್ನುವ ಆಹಾರ ಸುಮಾರು 6-8 ಅಡಿಗೆ ಮಾತ್ರ ಸಾಕಾಗ್ತಾ ಇದೆ. ನಗರಗಳಲ್ಲಿ ವಾಸ ಮಾಡ್ತಿರೋರು ಅನ್ನವನ್ನ ಅವಲಂಬಿಸಿ ಬದುಕ್ತಾ ಇರೋ ಸುಮಾರು 5-6 ಅಡಿಗೆ 5-6 ಅಡಿಗೆ ಆಹಾರ ಹೋಗುವಷ್ಟೊತ್ತಿಗಾಗಲೇ ಮೈಕ್ರೋಬ್ಸ್ ಇದೆಯಲ್ಲ ಅಷ್ಟನ್ನು ಅಬ್ಸರ್ವ್ ಮಾಡ್ತವೆ. ಇನ್ನು ಉಳಿದ ಅಷ್ಟು ದೇಹದ ಜೀರ್ಣಾಂಗ ವ್ಯವಸ್ಥೆ ಇದೆಯಲ್ಲ ಅದು ನಿರುಪಯುಕ್ತ ಆಗೋಗ್ತಾ ಇದೆ. ಆದ್ರೆ ಇವತ್ತಿಗೂ ಕೂಡ ಅಂಡಮಾನಿನ ಟ್ರೈಬ್ಸ್, ನಿಕೋಬಾರ್ನ ಟ್ರೈಬ್ಸ್ ಇದಾರಲ್ಲ, ಅವರ ಗಟ್ ಮೈಕ್ರೋಬ್ಸ್ ಇದೆಯಲ್ಲ ಅದು ಸುಮಾರು 90-95% ಕ್ರಿಯಾಶೀಲವಾಗಿರೋದು ಅವರ ಗಟ್ ಮೈಕ್ರೋಬ್ಸ್. ಹಾಗಾಗಿನೇ ಅವ್ರಿಗೆ ನೀವು ಯಾವುದೇ ಸಾಂಕ್ರಾಮಿಕವಾಗಿರುವಂತ ರೋಗಗಳು ಬಂದರೂ ಕೂಡ ಬಹಳ ಬೇಗ ಅದನ್ನು ಫೇಸ್ ಮಾಡೋದಕ್ಕೆ ಶಕ್ತಿ ಬರ್ತಾ ಇದೆ. ನಾವು ಅದನ್ನೆಲ್ಲವೂ ಕಳ್ಕೊಳ್ತಿದ್ದೀವಿ. ಹಾಗಾಗಿ ಒಮಿಕ್ ಸೈನ್ಸಸ್ ಅಂತ ಏನು ಕರಿತೀವಿ, ಇವತ್ತು ಎಕ್ಸ್ಪೋಸೋಮ್ಸ್ ಕೂಡ ಅದರಲ್ಲಿ ಸೇರ್ಕೊಂಡಿದ್ದೇವೆ. ಜೆನೆಟಿಕ್ಸ್ನಲ್ಲಿ ನಾವು ಬಹಳ ಬೇಗ ಇವತ್ತು ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಇವತ್ತು ಬರ್ತಾ ಇರುವಂತ ರೋಗಗಳು ಎಂಥದ್ದೇ ಶ್ರೀಮಂತ ಆಗಿದ್ರು ಕೂಡ ಕ್ಷಣಾರ್ಧದೊಳಗಡೆ ಅವನು ಕಡುಬಡವ ಆಗಿ ಮಾಡಿಬಿಡ್ಬೋದಾಗಿರುವಂತ ಸಾಧ್ಯತೆಗಳು ಇರುವಂಥವು. ಯಾಕೆಂದ್ರೆ ಕ್ಯಾನ್ಸರ್ ಬಂದ್ರೆ ಕನಿಷ್ಠ 40-50 ಲಕ್ಷಗಳಿಗೆ ಮುಟ್ತಾ ಇದೆ. ಇವತ್ತು ಕಿಡ್ನಿ ಡಿಸೀಸ್ ಬಂದ್ರೆ ಒಂದು ಮನೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿ ಹೋಗ್ತಿದೆ. ಈ ತರದ ಸಮಸ್ಯೆಗಳು ಬರ್ತಿದ್ದಾವೆ. ಹಾಗಾಗಿ ನಾವು ರವಿ ಹೇಳಿದ ಪರಂಪರೆಯ ಭಾರದ ವಿಚಾರ ಇದೆಯಲ್ಲ, ಈ ಪರಂಪರೆಯ ಭಾರದ ವಿಚಾರವನ್ನ 2 ತರದ ಅಲ್ಲಿ ನೋಡ್ಬೇಕು ನಾವು. ರ್ಯಾಷನಲ್ ಆಗಿರುವಂತಹ ಎಲ್ಲ ವಿಚಾರಗಳನ್ನು ನಾವು ಉಳಿಸ್ಕೊಂಡು ಇರ್ಯಾಷನಲ್ ಆಗಿರುವಂತಹ ಎಲ್ಲ ವಿಚಾರಗಳನ್ನು ತ್ಯಜಿಸಿ ಒಂದು ಸಮನ್ವಯದ ದಾರಿಯ ಕಡೆಗೆ ಹೋಗ್ಬೇಕಾಗಿದೆ. ಸಾಂಸ್ಕೃತಿಕವಾಗಿರ್ಲಿ, ಸಾಮಾಜಿಕವಾಗಿರ್ಲಿ ಮತ್ತು ರಾಜಕೀಯವಾಗಿರ್ಲಿ ಅಲ್ಲಿ ಇದ್ದಂತಹ ಬೆಸ್ಟ್ ವಿಚಾರಗಳನ್ನ ನಾವು ತಗೊಳ್ಬೇಕಾಗಿದೆ. ಮತ್ತು ಯಾವುದು ಉಪಯುಕ್ತವಲ್ಲ, ನಿರುಪಯುಕ್ತ ಅಂತೇಳಿ ಭಾವಿಸ್ಬೇಕಾಗಿದೆಯೋ ಈ ಕಾಲಘಟ್ಟಕ್ಕೆ ಅದನ್ನ ಹೊರಗಡೆ ಇಡಬೇಕಾಗಿದೆ ಅಂತೇಳಿ ನನಗೆ ಅನಿಸ್ತಿದೆ. ಇದು ಬಹಳ ದೀರ್ಘವಾದ ಮತ್ತು ಸಂಕೀರ್ಣವಾಗಿರುವಂಥ ಸಬ್ಜೆಕ್ಟ್. ಇದು ಸರಳವಾದ ವಿಚಾರ ಅಲ್ಲ ಇದು. ಹಾಗಾಗಿ ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಮಾಡಬೇಕಾಗಿದೆ. ಇದು ರಾಷ್ಟ್ರ ಮಟ್ಟದಲ್ಲೂ ಒಂದು ತಂಡವಾಗಿ ಕೆಲಸ ಮಾಡಬೇಕಾಗಿದೆ. ವಿಜ್ಞಾನಿಗಳು ಇದರೊಳಗಡೆ ಬರಬೇಕಾಗಿದೆ ಇವತ್ತು. ಯಾಕೆಂದ್ರೆ ಮನುಷ್ಯ, ನೀವು ಜಪಾನಿನ ಒಂದು ಉದಾಹರಣೆ ಹೇಳೋದಾದ್ರೆ, ಜಪಾನ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಬೆಸಿಟಿ ಸಮಸ್ಯೆ ಕಾಡ್ತಾ ಇದೆ ಇವತ್ತು. ಇದು ಒಬ್ಬ ಸೈಂಟಿಸ್ಟ್ ಅದನ್ನು ಹೇಳ್ತಾರೆ, ವೀಟಿಫಿಕೇಶನ್ ಮತ್ತು ಮೀಟಿಫಿಕೇಶನ್ ಅಂತ ಕರೀತಾರೆ. ವೀಟಿಫಿಕೇಶನ್ ಮತ್ತು ಮೀಟಿಫಿಕೇಶನ್. ಜಪಾನಿನ ಟ್ರೆಡಿಷನಲ್ ಫುಡ್ ಏನು ಅಂತಂದ್ರೆ ಸ್ಟಿಕ್ಕಿ ರೈಸ್ ಮತ್ತು ಇದು ಪೋರ್ಕ್ ಟ್ರೆಡಿಷನಲ್
ಟ್ರೆಡಿಷನಲ್ ಫುಡ್ ಅದು. ಆ ಎರಡನ್ನು ಮೀರಿ ಇವತ್ತೇನಾಗಿದೆ ಅಂತಂದರೆ ಅಮೆರಿಕನೈಸ್ ಆದಂತಹ ಫುಡ್ ಜಪಾನ್ಗೆ ಎಂಟ್ರಾಗಿ ಗೋಧಿ ಮತ್ತು ಬೀಫ್ ಈ ಎರಡು ಜಪಾನಿಗೆ ಎಂಟ್ರ್ ಆದಮೇಲೆ ಜಪಾನ್ನಲ್ಲಿ ಹಿಂದೆ ಎಂದೂ ಇಲ್ಲದಂತಹ ರೋಗಗಳು ಕಾಣಿಸ್ಕೊಳ್ತಿದ್ದಾವೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಒಬೆಸಿಟಿಯ ಸಮಸ್ಯೆಗಳು ಡಿಸ್ಟರ್ಬ್ ಮಾಡೋದಕ್ಕೆ ಶುರುವಾಗಿದ್ದಾವೆ ಅಂತ. ಹಾಗಾಗಿ ಹೊಸ ಆಹಾರ ಕ್ರಮಗಳು ಬಂದ ಕೂಡಲೇ ಈ ಅನೇಕ ಸಮಸ್ಯೆಗಳು ಶುರುವಾಗ್ತವೆ. ಹಾಗಾಗಿ ಪಾರಂಪರಿಕವಾಗಿದ್ದಂಥ ಆಹಾರ ಪದ್ಧತಿ, ಪರಂಪರೆ ಒಳಗಡೆ ಇದ್ದಂಥ ಅತ್ಯುತ್ತಮ ಅಂಶ, ಸಂಸ್ಕೃತಿಯ ವಿಚಾರಗಳು, ಅತ್ಯುತ್ತಮವಾಗಿರುವಂಥ ಸಹಬಾಳ್ವೆ ವಿಚಾರಗಳು ಇತ್ಯಾದಿಗಳು ಎಲ್ಲವೂ ನಾವು ಉಳಿಸ್ಕೊಂಡು ಮುಂದಕ್ಕೆ ಹೋಗಬೇಕಾಗಿದೆ ಅಂತೇಳಿ ಅನ್ನಿಸ್ತಿದೆ. ಹಾಗಾಗಿ ಸಾಮಾಜಿಕ ಚಿಂತಕರು, ರಾಜಕೀಯ ಚಿಂತಕರು, ಸಂಸ್ಕೃತಿ ಚಿಂತಕರು ಇವರು ಮತ್ತು ವಿಜ್ಞಾನಿಗಳು, ಡಾಕ್ಟರ್ಗಳು ಎಲ್ಲರೂ ಸೇರಿ ಮುಂದಕ್ಕೆ ಈ ಸಮುದಾಯಗಳನ್ನು ಉಳಿಸಿ ಬಳಸಬೇಕಾಗಿದೆ. ಯಾಕೆಂದರೆ ಈ 15% ಇದೆಯಲ್ಲ, ಈ 15% ಅನ್ನೋದು ನಮ್ಮ ಹೊಲಗಳ ಪಕ್ಕದಲ್ಲಿದ್ದಂತಹ ಒಂದು ಪರಂಬೋಕು ಅಂತೇಳಿ ಕರೀತಾರಲ್ಲ, ಆ ಥರದ್ದು. ಈ ಪರಂಬೋಕುಗಳು ಎಷ್ಟು ಮುಖ್ಯ ಅಂತಂದರೆ, ಹೊಲ ಬಂಜರಾದ ಕೂಡಲೇ ಅಲ್ಲಿಂದ ಗೊಬ್ಬರಕ್ಕೆ ಸೊಪ್ಪು ಬೇಕು, ಅಲ್ಲಿಂದ ಎರೆಹುಳುಗಳು ಬೇಕು, ಅಲ್ಲಿಂದ ಫಲವತ್ತಾಗಿರುವಂಥ ಮಣ್ಣು ಬೇಕು ಅಂತ. ಹಾಗಾಗಿ ಈ ಪರಂಬೋಕು ಅಂದರೆ ವೇಸ್ಟ್ ಲ್ಯಾಂಡ್ ಅಂತ ಕೂಡ ಇದೆ. ನಾವು ವೇಸ್ಟ್ ಲ್ಯಾಂಡ್ ಅಲ್ಲ, ಪಶುಪಾಲಕರು ಅಂತ. ಯಾಕೆಂದರೆ ಆ ಹೊಲ ಬಂಜರಾದಾಗ ಪೂರೈಕೆ ಮಾಡಬಹುದಾಗಿರುವಂಥ ಒಂದು ಘನವಾಗಿರುವಂಥ ಸಂಪತ್ತು, ಸಾಂಸ್ಕೃತಿಕವಾಗಿ ಮತ್ತು ಇನ್ನಿತರೆ ರೂಪದಲ್ಲೂ ಕೂಡ ಆ ಕೆಲಸವನ್ನು ಮಾಡಲೇಬೇಕಾಗಿರೋದ್ರಿಂದ ವ್ಯವಸ್ಥೆ ಕೂಡ ಇದನ್ನು ಭಾಳ ಜತನವಾಗಿ ಕಾಪಾಡಿಕೊಳ್ಬೇಕಾಗಿದೆ ಮತ್ತು ಈ ಜನರನ್ನು ಕೂಡ ರಕ್ಷಿಸಬೇಕಾಗಿದೆ ಮತ್ತು ಅವರ ಆರೋಗ್ಯ ಮತ್ತು ಇನ್ನಿತರೆ ಇವುಗಳ ಆಯಾಮಗಳನ್ನು ಕೂಡ ಭಾಳ ಎಚ್ಚರದಿಂದ ಕಾಪಾಡಿಕೊಳ್ಬೇಕಾಗಿದೆ. ಹಂಗಂತ ಹೇಳಿ ಅವ್ರು ಹಾಗೆ ಇರಬೇಕು ಅಂತೇಳಿ ಅಲ್ಲ. ಅದು JP ಅವರು ಮತ್ತು ಲಕ್ಷ್ಮೀಪತಿ ಅವರು ಹೇಳಿದಾಗೆ ಇವರ ಬದುಕನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ, ಇಡೀ ಸರ್ಕಾರ ಒಂದೇ ಅಲ್ಲ, ಇಡೀ ವ್ಯವಸ್ಥೆ ಕೆಲಸ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಈ 15-20% ಜನ ಉಳಿದ್ರೆ ಇನ್ನು ಉಳಿದ 80% ಜನ ಉಳಿತಾರೆ. ಇವರ ಸಂಸ್ಕೃತಿ ಮತ್ತು ಇವರ ಬದುಕಿನ ವಿಧಾನಗಳು ಡೆಸ್ಟ್ರಾಯ್ ಆದರೆ ಇನ್ನು ಉಳಿದ 80% ಜನರ ಬದುಕು ಕೂಡ ಡೆಸ್ಟ್ರಾಯ್ ಆಗಿಬಿಡ್ತದೆ. ಹಾಗಾಗಿನೇ ಈ ಸುಷ್ಮಾ ಅವರು ಮತ್ತು ಇನ್ನು ಅವರು ಉಳಿದ ತಂಡದವರು ಇದ್ರ ಬಗ್ಗೆ ಯೋಚನೆ ಮಾಡಿರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ನಾವೆಲ್ಲರೂ ಕೂಡ ಆ ಕಾರಣಕ್ಕೆ ಸೇರಿದ್ದೀವಿ ಅಂತೇಳಿ ನನಗೆ ಅನಿಸ್ತಿದೆ. ನನ್ನ ಮಾತುಗಳು ಮುಗಿಸ್ತೀನಿ. ಧನ್ಯವಾದ.